ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನು ಪಲ್ಯ ಮಾಡ್ತಾಯಿದ್ದೀವಿ ಅಂದರೆ ನಾರ್ತ್ ಇಂಡಿಯಾ ಮಾಡ್ತಾರಲ್ಲ ಅದು ಕೋಸು ಪಲ್ಯ ಮಾಡ್ತಾಯಿದ್ದೀವಿ. ಆಲೂಗಡ್ಡೆ ಹಾಕ್ಬಿಟ್ಟು ಇವಾಗ ಬಾಣಲೆ ರೆಡಿ ಮಾಡಿದ್ದೀವಿ, ಬಾಣಲೆ ಇಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಚಟ್ಪಟನ್ನು ಫ್ರೈ ಆಗಲಿ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ವಿ. ಆಮೇಲೆ ಅದೆಲ್ಲ ರೆಡಿ ಆಗಿದೆ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡೋಕ್ಕೆ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀವಿ. ಸಾಸಿವೆ ಎಲ್ಲ ಚಟ್ಪಟ ಅಂತ ಇದೆ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ತಾಯಿದ್ದೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಒಂಥರ ಈರುಳ್ಳಿ ರೆಡ್ ಆಗಿ ಸ್ವಲ್ಪ ಬ್ರೌನ್ ಕಲರ್ ಥರ ಬಂದರೆ ಈರುಳ್ಳಿ ಸ್ವಲ್ಪ ಪಲ್ಯ ಎಲ್ಲ ಚೆನ್ನಾಗಿ ಬರ್ತದಂತ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ಲ. ಯಾವುದೇ ಅಡುಗೆ ಮಾಡಿದ್ರೆ ಅದು ಚೆನ್ನಾಗಿ ಫ್ರೈ ಆಗಿ ಮಾಡಿದ್ರೇ ಸ್ವಲ್ಪ ಚೆನ್ನಾಗಿ ಬರೋದು. ಸುಮಾರು ಜನ ಅದರಲ್ಲಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಹಸಿ ಬಿಸಿ ಇದ್ದರೆ ಚೆನ್ನಾಗಿರಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೊಟೊ ಸೇರಿಸ್ಕೊಳೋದಕ್ಕೆ. ಟೊಮೊಟೊನೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಎಲ್ಲ ತೊಳೆದು ಕಟ್ ಮಾಡಿಕೊಂಡು ಎಲ್ಲ ಒಂದು ಸೈಡ್ಗೆ ಇಟ್ಬಿಟ್ಟು ಮಾಡೋಣ ಅಂತ. ಕಿಚನಲ್ಲಿ ಅಲ್ಲಲ್ಲೇ ಎಲ್ಲ ಇಟ್ಕೊಂಡ್ಬಿಟ್ರೆ ಒಂಥರ ಅನ್ನಿಸ್ತದೆ ಅಂತ ಅಂದ್ಬಿಟ್ಟು ಫಸ್ಟೇ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಚಿಕ್ಕ ಚಿಕ್ಕದಾಗಿ ಆಲೂಗಡ್ಡೆ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಅದೊಂದು ಸ್ವಲ್ಪ ಫ್ರೈ ಆಗಲಿ. ಆದರೆ ಮೇನು ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗದು ನಮ್ಮ ಕಡೆ ಏನು ಇವಾಗ ಆಲೂಗಡ್ಡೆ ಹಾಕಲ್ಲ ಮೋಸ್ಟ್ಲಿ, ಉತ್ತರ ಕರ್ನಾಟಕ ಕಡೆ ಏನು. ಆದರೆ ನಮಗೆ ಈ ಕಡೆ ಸ್ವಲ್ಪ ನಾರ್ತ್ ಇಂಡಿಯಾಗಳು ಗೊತ್ತಾಗಿದೆಯಲ್ಲ, ಅದಕ್ಕೆ ನಾರ್ತ್ ಇಂಡಿಯಾ ಥರ ಮಾಡೋಣ ಅಂತ ಅದಕ್ಕೆ ಹಾಕಿದ್ದೀವಿ. ಇವಾಗ ಕೋಸು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಹೊತ್ತು ಬಿಡಬೇಕು. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸಾಫ್ಟಾಗಿ ನೀರೇನು ಬೇಡ, ಅದೇ ನೀರೆಲ್ಲ ಬಿಟ್ಕೊತೇವೆ. ಚೆನ್ನಾಗಿ ಫ್ರೈ ಆದಾಗೆ ನೀರೆಲ್ಲ ಬಿಟ್ಕೊತೇವೆ. ಇವಾಗ ಚೆನ್ನಾಗಿ ಕುಕ್ ಆಗಲಿ. ಸ್ವಲ್ಪ ಹೊತ್ತು ಬಿಡೋಣ. ಒಂದು 10 ನಿಮಿಷ, ಒಂದು 15 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಫ್ರೈ ಆಗಿರ್ತದೆ. ಇವಾಗ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಆಮೇಲೆ 1 ಸ್ಪೂನು ಚಿಲ್ಲಿ ಪೌಡ್ರು. ಅದೇ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟರಲ್ಲಿ ಮೀಡಿಯಮ್ ಸೈಜ್ ಖಾರ ನೀವು ಹೆಂಗೆ ತಿಂತೀರೋ ಹಂಗೆ ಹಾಕ್ಕೋಬೋದು, ಅದರಲ್ಲೇನಿಲ್ಲ. ಇವಾಗ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲಾಗಲಿ. ಚೆನ್ನಾಗಿ ಸ್ವಲ್ಪ ಇನ್ನು ಖಾರ ಎಲ್ಲ ಸ್ವಲ್ಪ ಸೇರಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಡಿದ್ರೆ ಅದು ಚೆನ್ನಾಗಿ ಪಲ್ಯ ರೆಡಿ ಆಗ್ತದೆ. ನಾರ್ತ್ ಇಂಡಿಯಾ ಕಡೆ ಥರ. ನಮ್ಮ ಕಡೆ ಅಂದರೆ ಈ ಕಡೆ ಬರೀ ಕೋಸು ಹಾಕ್ಬಿಟ್ಟು ಪಲ್ಯ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀವಿ. ಇದೆಲ್ಲ ಆಗೋಲ್ಲ. ಇದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕ್ಬೇಕಂದ್ರೆ ನಾರ್ತ್ ಇಂಡಿಯಾ ಕಡೆನೇ ಹಾಕ್ತೀವಿ. ಇವಾಗ ನೋಡ್ರಿ ರೆಡಿಯಾಗಿದೆ. ಟೇಸ್ಟ್ ನೋಡ್ತಾಯಿದ್ದೀವಿ. ಟೇಸ್ಟು ಚೆನ್ನಾಗಿದೆ. ನಿಮ್ಮ ಮನೆಯಲ್ಲೂ ಮಾಡ್ಕೊಂಡು ತಿನ್ನಿರಿ ಬೇಕಾದವರು. ಪ್ಲೀಸ್ ಒಂದು ಲೈಕ್ ಮಾಡಿರಿ ಅಷ್ಟೇ. ಅಂದರೆ ಎಲ್ಲ ತರಕಾರಿ ಕಟ್ ಮಾಡಿದ್ರೆ ಈಜಿ ಆಗ್ತದಂತ ಅಷ್ಟೇ.